ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ಆಫೀಸ್ ಕಟ್ಟವ್ರೆ. ನನ್ನ ಥರ್ಡ್ ಟೈಮ್ ಆಫೀಸ್ಗೆ. ನಮ್ಮ ಆಫೀಸ್ ಇರೋದು ಚೆನ್ನೈ ಇದೆ. ಆ್ಯಂಡ್ ನಂದಿಗೆ ಥರ್ಡ್ ಟೈಮ್ ಹೋಗ್ತಿರೋದು. ಲಾಸ್ಟ್ ಇದಕ್ಕೆ ಹಿಂದೆ ಹೋಗಿದೆ. ಈಗ ತಿರ್ಗಾ ಕರೆದವ್ರೆ. ಗಾಯ್ಸ್, ನನ್ನ ಬಸ್ ಬಂದು 6:50 ಇರೋದು. ಮನೇಲಿ ಒಂದು ಮಾತು ಏನು ಹೇಳಿಲ್ಲ, ನೆನ್ನೆ ಒಂದು ಮಾತು ಹೇಳಿಲ್ಲ ಅಷ್ಟೇ, ಹೋಗ್ತಿದ್ದೀನಿ ಅಂತ. ಈಗ ರೆಡಿಯಾಗಿ ಸ್ನಾನ ಮಾಡಿ ಹಂಗೆ ಹಾಕೊಂಡು ಬಂದಿದ್ದೀನಿ. ಇನ್ನು ಯಾರು ಎದ್ದಿರಲ್ಲ ನಮ್ಮ ಮನೇಲಿ ಅಷ್ಟು ಇಷ್ಟೊತ್ತೆಲ್ಲ. ಇನ್ನು ಎದ್ದರೆ ನಮ್ಮಮ್ಮ ಫೋನ್ ಮಾಡ್ತಾರೆ, ಏನು ಹೇಳೇ ಇಲ್ಲ, ಹೋಗ್ಬಿಟ್ಟಿದ್ಯಾ ಅಂತ. ಸುಮ್ಮನೆ ಹಂಗೆ ಸರ್ಪ್ರೈಸ್ ಇರಲಿ ಅಂತ. ಈಗ ಇಲ್ಲಿ ಆ ಸೈಡ್ ರೂಪನಗರ ಬಸ್ ಸ್ಟಾಪಲ್ಲಿ ಬಸ್ ಬರುತ್ತೆ ಅರೌಂಡ್ 6:50ಗೆ. ಸೊ ಈಗ ನನ್ನ ಟೈಮ್ ಬಂದು 6:30 ಐ ಗೆಸ್. ಅಮ್ಮ ರಾತ್ರಿ ಹೇಳ್ಬಿಟ್ಟು 6 ಗಂಟೆಗೆ ಹೋಗ್ಬಿಟ್ಟು ನೀನು ಬಸ್ ಮಿಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ. ಇದಕ್ಕೆ ಬೇಗನೆ ಬಿಟ್ಟೆ. ಜಾಸ್ತಿ ಅಂದರೆ ಒಂದು 15-20 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಆಗಲೇ ಫೋನ್ ಮಾಡಿದ್ರು ಬಸ್ ಕಂಡಕ್ಟರು, ಅಲ್ಲಿಗೆ ಬರ್ತಾ ಇದ್ದೀವಿ ಅಲ್ಲಿ ಇಡಿ ಅಂತ. ಸರಿ ಗಾಯ್ಸ್, ನೋಡೋಣ. ನಮ್ದು ಥರ್ಡ್ ಟೈಮ್ ಸಿಂಗಲಾಗಿ ಹೋಗ್ತಾಯಿದ್ದು, ಒಬ್ಬನೇ. ಫಸ್ಟ್ ಟೈಮ್ ಹೋದಾಗ ನಮ್ಮ ಜೊತೆ ಒಬ್ಬರಿದ್ರು, ಸೆಕೆಂಡ್ ಟೈಮ್ ಹೋದಾಗ ಅವ್ರ ಜೊತೆ ಒಬ್ಬರಿದ್ರು. ನಮ್ಮ ಫ್ರೆಂಡ್ಸ್ಗೆ ಅಷ್ಟಿಷ್ಟು ಗೊತ್ತಿರುತ್ತೆ. ಸೊ ಥರ್ಡ್ ಟೈಮ್ ನಾನೇ ಬಸ್ ಬುಕ್ ಮಾಡ್ಕೊಂಡು ಇವತ್ತು ಆ ಟೈಮ್ ಬಿಟ್ಬಿಟ್ಟಿದ್ದು. ಕೆಲಸ ಮುಗಿದ ತಕ್ಷಣ ಬಸ್ನ ಬುಕ್ ಮಾಡಿ ಬಸ್ ಹತ್ಬಿಟ್ಟೆ. ಈಗ ಬೆಳಗ್ಗೆ ಜಾವ 4 ಗಂಟೆ ಇರ್ತೀನಿ ಇಲ್ಲಿ ಹೋಗಿ. ವಾಕಿಂಗ್ ಉತ್ತಮ. ಅದು ಎಲ್ಲಿ ಎಷ್ಟು ಎಲ್ಲಿರೋ ಎಷ್ಟಜೆ ತಣ್ಣಿ ತಣ್ಣಿ 30, 25. ಸೀಟ್ ಸಿಕ್ತು, ಬುಕ್ ಮಾಡಿದ್ದೆ. ಏನು 6-7 ಅವರ್ಸ್ ಜರ್ನಿ ಇಲ್ಲಿಂದ. ಹಂಗೆ ಹೋಗೋದು ಆರಾಮಾಗಿ. ಯಾಕಂದ್ರೆ ಲಾಸ್ಟ್ 2 ಟೈಮ್ಸ್ ನಾನು ಸೀಟೇ ಬುಕ್ ಮಾಡಿದ್ದೆ. ಅಂದ್ಕೊಂಡ್ಬಿಟ್ಟೆ ನಾನಿರೋ ಹೈಟ್ಗೆ ತುಂಬ ಕಷ್ಟ, ಕುತ್ಕೊಳ್ಳೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ ಮಲಗೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಸ್ಲೀಪರ್ ಮಾಡಿದೆ. ಹೋಗ್ತಾನೆ ಸ್ಲೀಪರ್ ಹೋಗ್ತೀನಿ, ಬರೋನು ಸ್ಲೀಪರ್ ಬರ್ತೀನಿ. ಅದೇ ಕಂಫರ್ಟಬಲ್ ಆಗಿರುತ್ತೆ. ಎ ಸಿ ಇದು, ನನಗೆ ಎ ಸಿ ಆಗಲ್ಲ. ಆಗಲೇ ತಲೆ ಗುಮ್ಮಂತಂದೆ. ನೋಡೋಣ, 6 ಅವರ್ಸ್ 7 ಅವರ್ಸ್ ಜರ್ನಿ. ನೆಕ್ಸ್ಟ್ ಹೊಟ್ಟೆ ಹಸ್ವಾಗ್ತಿದೆ. ಏನಾದರೂ ಇಳಿಸಿದ್ರೆ ಸ್ವಲ್ಪ ಹೊಟ್ಟೆಗೆ ಊಟ ನಾಷ್ಟ ಎಲ್ಲ ಮಾಡಿ ನೆಕ್ಸ್ಟ್ ಪ್ಲ್ಯಾನ್. ಸೊ ಗಾಯ್ಸ್, ಬೆಳಗಿನ ನಾಷ್ಟ ಒಂದು ಮಸಾಲೆ ದೋಸೆ, ಒಂದು ಪ್ಲೇನ್ ದೋಸೆ. ಸಖತ್ತಾಗಿತ್ತು.
ಗಾಯ್ಸ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಒಂದು ಮಸಾಲೆ ದೋಸೆ ಬೇಕಿಲ್ಲ ಅಷ್ಟೇ ತಿಂದಿದ್ದು. ಸಾಕಾಗಿತ್ತು ಹೊಟ್ಟೆ ಹಸುವಾಗಿತ್ತಲ್ಲ. ಆ್ಯಕ್ಚುಲಿ ನಾನೇ ತುಂಬ ಹೊಟ್ಟೆ ಹಸುವಾಗುತ್ತೆ. ನಾನು ಜೊತೆಗೆ ಫ್ರೆಂಡ್ ಜೊತೆಗೆ ಆಚೆ ಹೋಗ್ಬಿಟ್ರೆ ನಾನು ಅಲ್ಲಿ ಇಲ್ಲಿ ಕೇಳ್ಬಿಟ್ಟೆ ಹೊಟ್ಟೆ ಹಸು ಹಂಗೇನೆ. ನಮ್ಮ ಮನೇಲಿದ್ದಾಗೂ ಸೇಮ್ ಇನ್ನೂ ಒಂದು ಅರ್ಧ ಗಂಟೆ ತಿಂದೆ ಹೊಟ್ಟೆ ಹಸು ತಿರುಗಿ ಹೊಟ್ಟೆ ಹಸು ಕಂಟ್ರೋಲ್ ಆಗಲ್ಲ. ಅದು ಏನಾಗಿದೆಯಲ್ಲ ಮನೇಲಿ ಎತ್ತಿದ್ರೆ ಇಷ್ಟ ರೊಮೊಟ್ ಹಾಕಿ ಹೋಗ್ತದೆ. ಸೊ ಈಗ ಬ್ರೇಕ್ಫಾಸ್ಟಲ್ಲಿ ಮಸಾಲೆ ದೋಸೆ ಮತ್ತು ಬೇಳೆ ತಿಂದೆ, ಸಾಕು ಅನಿಸ್ತು. ಈಗ ನೆಕ್ಸ್ಟ್ ಬರೋಣ. ಈಗ ಜಸ್ಟ್ ಲ್ಯಾಂಡ್ ಆದರೆ ಕಮ್ಯುನಿಟಿ ಮಾತ್ರ ಸಾಕಷ್ಟು ಬಿಸಿಲಾಗಿದೆ ಗುರು. ಹೆವಿ ಬಿಸಿಲಾಗಿದೆ ಇಲ್ಲಿ. ಎಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಮನೆಗೆ ಗೊತ್ತಾಗ್ತಿಲ್ಲ. ಲೊಕೇಶನ್ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೀನಿ. ಲಾಸ್ಟ್ 2 ಟೈಮ್ಸ್ ಬಂದಾಗ ಹಿಂದೆ ಎಲ್ಲೋ ಇಳ್ಕೊಂಡಿದ್ದೆ. ಈಗ ಏನು ಬೇಕಾಗಿಲ್ಲ, ಮುಂದೆ ಇಳ್ಕೊಂಡ್ಬಿಟ್ಟು ಇಲ್ಲೆಲ್ಲೋ ಕಳ್ಳ ಹಾಕೋನೆ. ಇನ್ನೊಂದು ವಿಷಯ ಏನಂದರೆ ನನಗೆ ನಂಬಕ್ಕಾಗ್ತಾಯಿಲ್ಲ. ನಾನು ಬೆಂಗಳೂರಿಂದ ಚೆನ್ನೈಗೆ ಒಬ್ಬನೇ ಬರ್ತೀನಿ ಅಂತ ಅಂದ್ಕೊಂಡೇ ಇದ್ದಿಲ್ಲ. ಇಲ್ಲಿ ಕನ್ನಡ ಯಾರಿಗೂ ಬರೋಲ್ಲ, ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಯಾರೇನು ಹೇಳೋಲ್ಲ. ಸೊ ಇಲ್ಲಿಂದ ನಾನು ಬೈಕ್ ಟ್ಯಾಕ್ಸಿ ಇಟ್ಕೊಂಡು ನೆಕ್ಸ್ಟು ನಮ್ಮ ಕಂಪ್ನಿಗೆ ರೀಚ್ ಆಗ್ತೀನಿ. ಒಂದು 1/2 hour ಇದೆ ಲಾಗಿನ್ಗೆ. ಸರಿ, ಸೊ ಬೈಕ್ ಟ್ಯಾಕ್ಸಿ ಮಾಡಿದೆ, ಬಟ್ ಯಾರೂ ರಿಸೀವ್ ಮಾಡ್ತಾಯಿದ್ದಿಲ್ಲ. ಅದಾದಮೇಲೆ ಆಟೋ ಮಾಡಿದೆ. ಆಟೋ ಆ್ಯಕ್ಸೆಪ್ಟ್ ಮಾಡ್ದೆ. ಒಂದು 2 ಮಿನಿಟ್ಸಲ್ಲಿ ಬಂದೇ ಬಿಟ್ಟ. ಸೊ ಈ ಲೊಕೇಶನಿಂದ ನಾನು ಆಫೀಸ್ಗೆ ಬರೀ 9 ಕಿಲೋಮೀಟರ್ಸ್ ಇದೆ. ಸೆಂಟ್ರ್ ಆಯಿತು. ತುಂಬ ಬಿಸಿಲುಗಳು ಇಲ್ಲಿ, ಹೆವಿ ಬಿಸಿಲು ಇಲ್ಲಿ, ಹೆವಿ ಬಿಸಿಲು. ಕೈಯಲ್ಲಿ ಪಾಮಲ್ಲಿ ಎಲ್ಲ ಸೆಕೆ ತುಂಬ್ಕೊಂಡ್ಬಿಡುತ್ತೆ, ಅಷ್ಟು ಬಿಸಿಲು ಇಲ್ಲಿ. ಆ್ಯಂಡ್ ಅದೇ ನಮ್ಮ ಬಿಲ್ಡಿಂಗಲ್ಲೇ ಇದೆ 4th floor. ಊಟನೂ ಆಯ್ತು ನಂದು. ಗೇಟಿನ ಆಚೆನೇ ಊಟ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಗೈಸ್ ಗೇಟಿಂದ ಆಚೆನೇ ಒಳ್ಳೆ ಊಟ ಮಾಡಿ ಗೇಟ್ ಪಾಸ್ ತೊಗೊಂಡು ಹೊರಗಡೆ ಬಂದ್ವಿ. ಸಕ್ಕರೆ ಬಿಸಿಲು ಬರೋದಿಲ್ಲ. ಇಲ್ಲಿ ಒಳ್ಳೆ ಮಿನಿ ಮಾಲ್ ಥರ ಇದು. ಬಟ್ಟೆ, ಕಾಸ್ಮೆಟಿಕ್ಸ್, ಫುಡ್, ಗೇಮ್ಸ್ ಎಲ್ಲ ಇಲ್ಲೇ ಇದೆ. ಥಿಯೇಟ್ರ್ ಇದೆ ಒಳಗಡೆ. ಫುಟ್ಬಾಲ್ ಮ್ಯಾಚ್ ಆಡಿದಾಗ ಫಾರ್ಮಸಿ ಕೂಡ ಇದೆ ಇಲ್ಲಿ. ಫುಟ್ಬಾಲ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಆದಾಗ ಅಲ್ಲಿ ಪ್ರೊಜೆಕ್ಟ್ ಹಾಕ್ತಾರೆ, ಸಗದಿರ್ತಂತೆ. ಇಲ್ಲಿರೋ ಲೋಕಲ್ ಅವರೇ ಛತ್ರಿ ಹಿಡ್ಕೊಂಡು ಓಡಾಡ್ತವ್ರೆ. ನನಗಂತೂ ಆಚೆನ ಬಂದ ನನಗೆ ಲಿಫ್ಟಲ್ಲಿ ತುಂಬ ಆ್ಯಕ್ಚುಲಿ ಲಿಫ್ಟೇ ಟ್ರಾಫಿಕ್. ಸೊ ಅದಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ. ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗಿ 3rd floor ತಾನೆ ಸ್ವಲ್ಪ ಎಕ್ಸರ್ಸೈಸು ಆಗುತ್ತೆ. This is Elik, my crime partner.
Guys, tea break. Tea break, guys. ಗೈಸ್, ಇದೊಂದೇ ಫುಡ್ ಕೋರ್ಟು. ಅಷ್ಟು ಸುತ್ತಮುತ್ತ ಎಷ್ಟು ಕಂಪ್ನಿ ಇದೆಯೋ ಸುತ್ತಮುತ್ತ ಇದು ಈ ಸೆಂಟರ್, ಈ ಫುಡ್ ಕೋರ್ಟ್ ಎಲ್ಲ ಇಲ್ಲಿಗೆ ಬಂದು ಮೀಟಪ್ ಆಗ್ತಾರೆ, ತಿಂತಾರೆ, ಮಾತಾಡ್ತಾರೆ, ಕಾಫಿ ಕುಡಿತಾರೆ. ಸೊ ಹಾಗೆ ಸ್ವಲ್ಪ ಕಾಫಿ ಕುಡ್ದು ಹಂಗೆ ಮಾತಾಡಿ ಆಮೇಲೆ ಸಮೋಸ ಕೊಡಿಸಿದ್ರು. ಸಮೋಸ ಎಲ್ಲ ತಿಂದು ಆಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ರಾತ್ರಿ 9 ಗಂಟೆಗೆ ಊಟ ಮಾಡಿ. ಸೊ ನನ್ನ ಬಸ್ಸು 10:15 ನನ್ನ ಆಫೀಸಿಂದ 9 ಗಂಟೆಗೆ ಬಿಟ್ಬಿಟ್ಟೆ. ಸೊ ಬೇಗ ಹೋಗೋಣ ಅಂತ. ಅಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ. ಆ್ಯಂಡ್ ನನ್ನ ಫ್ರೆಂಡು, ನನ್ನ ಕಲೀಗು ಅವ್ರ ಕಾರಲ್ಲೇ ನಂಗೆ ಡ್ರಾಪ್ ಮಾಡಿದ್ರು. ಅದೇ ರೂಟಲ್ಲೇ ಅವ್ರು ಹೋಗೋದು ಮನೆ, ಅಲ್ಲೇ ನನಗೆ ಡ್ರಾಪ್ ಮಾಡಿದ್ರು. Electronic City. Near Electronic City. You know Bomnalli? Bomnalli, yeah. Yeah. From Bomnalli around 10 minutes. So, guys, ಕಂಪ್ನಿಯಿಂದ ಆಚೆ ಬಂದು ಎಷ್ಟೊತ್ತು ಆಯಿತು. ನಮ್ಮ ಕಲೀಗೆ ಒಬ್ಬರು ಬಿಟ್ಟರು, ಡ್ರಾಪ್ ಮಾಡಿದ್ರು. ಸೊ ಈಗ 10:30ಗೆ ಬಸ್ ಬರುತ್ತೆ ಇಲ್ಲಿ, ಅದಾಗುತ್ತೆ. 10:30ಇಂದ ಇದೊಂದು 5-10 ಮಿನಿಟ್ಸ್ ನಿಲ್ಲಿಸಿ ಎಲ್ಲರಿಗೂ ತುಂಬಿಸ್ಕೊಂಡು ಚೆಕ್ ಮಾಡಿ ಆಮೇಲೆ ಬಸ್ ಮೂವ್ ಆಗುತ್ತೆ. ನಾನು ಲೇಟ್ ಅಂದ್ಬಿಟ್ಟು ಬೇಗ ಬಂದ್ವಿ. ಬಟ್ ಇನ್ನೂ 5 ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಕೇಳಿದ್ರೆ ಟ್ರಾಫಿಕ್ ಅಂತ ಹೇಳ್ದೆ. ನೋಡೋಣ, ಊಟ ಮಾಡಿದೆ ಆಗಲೇ, ಸ್ಪಾನ್ಸರ್ ಮಾಡಿದ್ರು ಊಟನ. ಒಂದು 5-10 ಮಿನಿಟ್ಸಲ್ಲಿ ಬಸ್ ಬರುತ್ತೆ. ಬಸ್ ಹತ್ತಿ ಸ್ಲೀಪರ್ ಬುಕ್ ಮಾಡಿದ್ದೀನಿ. ಸ್ಲೀಪರ್ ನೋಡ್ಕೊಂಡೆ ಮಲಗಿದ್ರೆ ಇನ್ನು ಬೆಳಗ್ಗೆ 6 ಗಂಟೆಗೆ ರೀಚ್ ಆಗುತ್ತೆ. ನನಗೆ ನಿದ್ದೆ ಬರೋಲ್ಲ, ನೋಡೋಣ. ಚೆನ್ನೈಯಲ್ಲಿ ಏನಕ್ಕೆ ಇಷ್ಟು ಇಮ್ಯುನಿಟಿ ಇದೆ ಅಂದರೆ ನೋಡಿ, ಇದು ನನ್ನ ಬಸ್ಸಿಂದು ಲೈವ್ ಟ್ರ್ಯಾಕಿಂಗ್ ಮಾಡ್ತಾಯಿದ್ದೀನಿ. ನನ್ನ ಬಸ್ಸಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇದೆ ಮೆರಿನಾ ಬೀಚ್ಗೆ. ಬಟ್ ಹ್ಯುಮಿನಿಟಿ ಮಾತ್ರ ಸಖತ್ತಾಗಿದೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ ಕಾರಣ ಬಸ್ ಸ್ವಲ್ಪ ಲೇಟಾಗೇ ಬರ್ತಾಯಿದೆ. 10:30 ಇತ್ತು ಬೋರ್ಡಿಂಗ್, ಬಟ್ ಅರೌಂಡ್ 10:31 ಆದ್ರೂ ಇನ್ನೂ ರೀಚ್ ಆಗಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದೇನೋ, ವೆಯ್ಟ್ ಮಾಡೋಣ. ಬಟ್ ಸ್ಲೋ ಆಗಿ ಮೂವ್ ಆಗ್ತಿದೆ ಬಸ್ಸು. ನನ್ನ ಬಸ್ಸು ಬಂತು ಗುರು. ಗೈಸ್, ಅರೌಂಡ್ 10:45 ಆಗಿದೆ. ಇವಾಗ ಇಲ್ಲಿ ಬೋರ್ಡಿಂಗ್ ಆಯ್ತು ನಮ್ಮದು. ಇನ್ನು ನಾನು ಬೆಂಗಳೂರಿಗೆ ರೀಚ್ ಆಗೋದು ಮಾರ್ನಿಂಗ್ ಅರೌಂಡ್ 6-6:30 ಅಂದ್ಕೊತೀನಿ. ತುಂಬ ನಿದ್ದೆ ಬರ್ತಾಯಿದೆ, ಟೈರ್ಡ್ ಆಗಿಬಿಟ್ಟಿದ್ದೀನಿ ಬೇರೆ. ಊಟ ಆಯಿತು, ಈಗ ಬರೀ ಮಲಗದ್ದೆ. ಮತ್ತು ಎಲ್ಲರಿಗೂ ಗುಡ್ ನೈಟ್. ಸಿ ಯು ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ಜಸ್ಟ್ ಇಳಿದು ರೂಪನಗರ ಹತ್ರ, ಅಲ್ಲಿಂದ ಹಂಗೆ ಬೊಮ್ಮಳಿವರೆಗೂ ನಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಯೋಚನೆ ಮಾಡ್ತೀನಿ ಬಸ್ ಆಟೋಲ್ಲಿ ಹೋಗ್ಲಾ ಇಲ್ಲ ನಡ್ಕೊಂಡು ಹೋಗ್ಬಿಡಲ ಮನೆಗೆ ಅಂತ. ಗಾಯ್ಸ್, ನಮ್ಮ ಮನೆಗೆ ಬಂತು. ಎಲ್ಲರಿಗೂ ಬಾಯ್.